ಬಹುಶಃ ಇವತ್ತು ನನಗಂತೂ ಬಹಳಷ್ಟು ಸಂತಸ ತರುವ ದಿವಸ. ಇಬ್ಬರು ನಾಯಕರು, ಅದರಲ್ಲಿಯೂ ರಾಜೀವ್ ಗಾಂಧಿಯವರು ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಸಾಕಷ್ಟು ಒಂದು ಆಶೀರ್ವಾದವನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ರಾಜೀವ್ ಗಾಂಧಿಯವರು. ಅವ್ರ ಕಾಲದಲ್ಲೇ ನನಗೆ MLA ಟಿಕೆಟ್ ಕೊಟ್ಟರು, ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಮಾಡಿದ್ರು. ಬಹುಶಃ ನಾನು ಯಾರ ಹತ್ರ ಹೋಗಿ ಮಂತ್ರಿಯಾಗಿ ಮಾಡಲಿಲ್ಲ, ಮಂತ್ರಿ ಮಾಡಿದ್ದು ಕೇಳಿರಲಿಲ್ಲ. ವೀರೇಂದ್ರ ಪಾಟೀಲ್ ಅವರು ನನ್ನನ್ನು ಕರೆದು ರಾಜೀವ್ ಗಾಂಧಿಯವರ ಒಂದು ಆದೇಶದ ಮೇರೆಗೆ ನನಗೆ ಮಂತ್ರಿ ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ನಾನು ಅವರನ್ನು ನಡೆಸ್ತಾ ಇದ್ದೀನಿ. ಬಹುಶಃ ನಮ್ಮ ರಾಷ್ಟ್ರದಲ್ಲಿ ಇವತ್ತು ಏನಾದರೂ ಈ ಟೆಕ್ನಾಲಜಿಕಲ್ ಕ್ರಾಂತಿ ಆಗಬೇಕಾದ್ರೆ ಅದಕ್ಕೆ ಕಾರಣಭೂತರು ರಾಜೀವ್ ಗಾಂಧಿ ಎಂಬುದಾಗಿ ನನಗೆ ವೈಯಕ್ತಿಕವಾಗಿ ಗೊತ್ತಿದೆ. ಆ ಸಂದರ್ಭದಲ್ಲಿ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳ್ತಾ ಇದ್ರು, ವಿ ಮಿಸ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ವಿ ಆರ್ ನಾಟ್ ಅಫೋರ್ಡ್ ಟು ಮಿಸ್ ದಿಸ್ ಎಲೆಕ್ಟ್ರಾನಿಕ್ ರೆವಲ್ಯೂಷನ್ ಎಂಬ ಮಾತನ್ನು ನಮಗೆಲ್ಲ ಹೇಳಿದರು. ಅವ್ರು ಇನ್ನೊಂದು ಮಾತು ಹೇಳಿದರು, ನಾವು ಯಾರು ಯುವಕ ಕಾಂಗ್ರೆಸ್ಸಿಗರಿದ್ದಾರೆ ನಾವು ಅಧಿಕಾರಕ್ಕಾಗಿ ಅದರ ಹಿಂದೆ ಹೋಗಬಾರ್ದು, ಜನಸೇವೆ ಮಾಡಬೇಕೆಂಬ ಮಾತನ್ನು ಸಮೇತ ಅವರು ಹೇಳಿದರು. ಬಹುಶಃ ಈ ಸಂದರ್ಭದಲ್ಲಿ ಏನಾದರೂ ನಮ್ಮ ರಾಷ್ಟ್ರ ಇವತ್ತು ಇಡೀ ಪ್ರಪಂಚದಲ್ಲಿ 3ನೇ ಅಥವಾ 4ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಪಂಡಿತ್ ಜವಾಹರ್ಲಾಲ್ ಅವರು ಕಾರಣಭೂತರೋ ಅದೇ ರೀತಿಯಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಮಾತನ್ನು ಹೇಳಿ, ನಂತರ ಇಂದಿರಾ ಗಾಂಧಿಯವರು ಇಡೀ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಪ್ರಬಲವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಿ 20 ಅಂಶಗಳ ಕಾರ್ಯಕ್ರಮವನ್ನು ಕೊಡುವುದರ ಮೂಲಕ ಬಹುಶಃ ಇಂದಿರಾ ಗಾಂಧಿಯವರು ಇಡೀ ಭಾರತ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದರು. ಅದೇ ರೀತಿಯಲ್ಲಿ ನಮ್ಮ ಸಂಜಯ್ ಗಾಂಧಿಯವರು ಯುವಕರಾಗಿ, ಬಹುಶಃ ನಾನು ಹರಿಪ್ರಸಾದ್ ಅವರೆಲ್ಲ ಯೂತ್ ಕಾಂಗ್ರೆಸ್ಗೆ ಬರಬೇಕಾದ್ರೆ ಸಂಜಯ್ ಗಾಂಧಿಯವರ ಕಾಲದಲ್ಲಿ ಬಂದರು. ಬಹುಶಃ ಅವರು ಇನ್ನೂ ಯುವಕರಾಗಿರುವಾಗಲೇ ಪ್ಲೇನ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದರು. ತದನಂತರ ರಾಜಕೀಯದ ಯಾವುದೇ ಅಪೇಕ್ಷೆ ಇಲ್ಲದೆ ತಾನು ಪೈಲಟ್ ಆಗಿ ತನ್ನ ಕೆಲಸವನ್ನು ಮಾಡಿಕೊಂಡು ತಮ್ಮ ತಾಯಿ ಪ್ರಧಾನಿ ಆದರೂ ಸಮೇತ ಯಾವುದೇ ರಾಜಕೀಯದ ಅಭಿಲಾಷೆಯನ್ನು ಹೊಂದದ ರಾಜೀವ್ ಗಾಂಧಿಯವರು ಎಲ್ಲ ಕಾಂಗ್ರೆಸ್ಸಿಗರ ಒತ್ತಡದಿಂದ ಈ ರಾಷ್ಟ್ರಕ್ಕೆ ಒಂದು ಒಳ್ಳೆ ಭವಿಷ್ಯವನ್ನು ಕೊಡಬೇಕೆಂಬುದಾಗಿ ಹೇಳಿ ಪ್ರತಿಯೊಬ್ಬರು ಕೇಳ್ಕೊಂಡ ಮನೆಗೆ ಬಹುಶಃ ಅವರು ಇವತ್ತು ಆ ಸಂದರ್ಭದಲ್ಲಿ ನಮ್ಮ ರಾಜಕೀಯಕ್ಕೆ ಬಂದರು. ನಾವು ಮರೀಲಿಕ್ಕೆ ಆಗುವುದಿಲ್ಲ. 1980ರಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿನ ಪ್ಲೀನರಿ ಸೆಷನು ಇಲ್ಲಿ ಬೆಂಗಳೂರಲ್ಲಿ ಆಯಿತು. ನಾನು ಹರಿಪ್ರಸಾದ್ ಅವರು ಬೇರೆಲ್ಲ ನಾವು ಯುವ ಕಾಂಗ್ರೆಸ್ ಅಲ್ಲಿ ನಾವೇ ಆ ಯುವ ಕಾಂಗ್ರೆಸ್ನ ಮಾಡಿಸಿದ್ರು. ನಾವು ಗುಂಡೂರಾಯರು ಅಂದಿನ ಮುಖ್ಯಮಂತ್ರಿ, ಬಹುಶಃ ಹಿಸ್ಟರಿಯಲ್ಲಿ ಇರಕ್ಕಿಲ್ಲ. ಆ ಒಂದು ಏನು ಸಮಾರಂಭ ಇತ್ತು, ಸಮ್ಮೇಳನ ಇತ್ತು, ಅದಕ್ಕೋಸ್ಕರವಾಗಿ ನಮ್ಮ ಪ್ಯಾಲೇಸ್ ಅಲ್ಲಿ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಸಮೇತ ಕರೆದು ಅದನ್ನು ಸಂಪೂರ್ಣವಾಗಿ ಅದು ಯಶಸ್ವಿ ಮಾಡಿ ರಾಜೀವ್ ಗಾಂಧಿ ಅವ್ರನ್ನ ರಾಜಕೀಯಕ್ಕೆ ಬರುವಂತ ಒಂದು ಬರಮಾಡಿಕೊಳ್ಳುವಂತ ಅವಕಾಶ ನಮ್ಮ ಯುವ ಕಾಂಗ್ರೆಸ್ಸಿಗರಿಗೆ ಮತ್ತೆ ಕರ್ನಾಟಕದವರಿಗೆ ಸಿಕ್ತೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಹುಶಃ ಇವತ್ತು ನಾವು ರಾಜೀವ್ ಗಾಂಧಿ ಅವರನ್ನ ನಡೆಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮತ್ತೊಬ್ಬರು ನಮ್ಮ ಹಿರಿಯ ನಾಯಕರಾಗಿದ್ದ ದೇವರಾಜ ಅರಸು ಈ ರಾಜ್ಯದಲ್ಲಿ ಹಲವಾರು ವರ್ಷಗಳ ಕಾಲ ಅವರು ತಮ್ಮ ರಾಜಕೀಯದಲ್ಲಿ ತೊಡಗಿದರೂ ಸಮೇತ ಅವ್ರನ್ನ ನಿಜಲಿಂಗಪ್ಪನವರ ಮಂತ್ರಿ ಮಂಡಲದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದ ಅವ್ರನ್ನ ಅವತ್ತು ಆ ಮಿನಿಸ್ಟ್ರಿಯಿಂದ ಇದನ್ನ ಕೈ ಬಿಟ್ಟಿದ್ದರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರನ್ನ ಗುರುತಿಸಿ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಿರಿಯನ್ನು ಕೊಟ್ಟು ಅವತ್ತು ಭವಿಷ್ಯ ಹೇಳುವುದಾದ್ರೆ ಯಾರೂ ಕಾಂಗ್ರೆಸ್ ಅಲ್ಲಿ ಹೆಸರು ಹೇಳುವಂತ ನಾಯಕರೇ ಇರಲಿಲ್ಲ. ಎಲ್ಲರೂ ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ಅವರ ಜೊತೆ ಹೋಗಿ ಕಾಂಗ್ರೆಸ್ ಓದಲ್ಲಿದ್ದರು. ಆ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ಯುವಕರನ್ನ ಗುರುತಿಸಿ ಅವತ್ತು ಅವ್ರನ್ನ ತರಿಸಿ ಅವತ್ತು ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತಹ ಕೆಲಸ ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ದೇವರಾಜ ಅರಸು ಮಾಡಿದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಇಂದಿರಾ ಗಾಂಧಿಯವರು ಸಂಪೂರ್ಣವಾಗಿ ಬೆಂಬಲವನ್ನ ದೇವರಾಜ ಅರಸು ಕೊಟ್ಟಿದ್ದರು. ದೇವರಾಜ ಅರಸು ಅವರು ಈ 20 ಅಂಶಗಳ ಕಾರ್ಯಕ್ರಮಗಳನ್ನ ನಮ್ಮ ಕರ್ನಾಟಕದಲ್ಲಿ ಜಾರಿಗೊಳಿಸೋದ್ರ ಮೂಲಕ, ಅದೇ ರೀತಿಯಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ಇಡೀ ಇದರಲ್ಲಿ ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳಿಗಿಂತಲೂ ಚೆನ್ನಾಗಿ ಮಾಡುವಂತ ಕೆಲಸವನ್ನು ಮಾಡಿದರು. ಬಹುಶಃ ಇವತ್ತು ಅವರು ಸಮೇತ ನಮ್ಮ ಕರ್ನಾಟಕದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಇರುವಾಗ, ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಧಿಕಾರ ಇರುವಾಗ ಜನಸಾಮಾನ್ಯರಿಗೋಸ್ಕರವಾಗಿ ಯಾವಾಗಲೂ ಕೆಲಸ ಮಾಡಿಕೊಂಡು ಬಂದಿದ್ವಿ. ಇವತ್ತು ಬಿಜೆಪಿ ಪಕ್ಷದವರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳ್ಬಿಟ್ರೆ ನಾವೇ ಎಲ್ಲ ಮಾಡಿದೀವಿ ಅಂದ್ಬಿಟ್ಟು. ಇವ್ರು ಏನು ಮಾಡಲಿಲ್ಲ, ಇವ್ರು ಬರೀ ಸುಳ್ಳು ಹೇಳೋದ್ರಲ್ಲಿ ನಿಪುಣರಾಗಿದ್ದಾರೆ. ಇವ್ರು ಯಾವುದೇ ಇಲ್ಲ, 100 ಸುಳ್ಳನ 100 ಸತಿ ಹೇಳಿ, ಸುಳ್ಳನ್ನ 100 ಸತಿ ಹೇಳಿ ಅದನ್ನ ಸತ್ಯ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ಸಿಗರು ಅಧಿಕಾರಕ್ಕೋಸ್ಕರ ಬಂದವರಲ್ಲ, ನಾವು ಜನರಿಗೋಸ್ಕರ ಬಂದವರು. ನಮ್ಮ ಪಕ್ಷ ಹುಟ್ಟಿದಾಗಿನಿಂದ ಇಲ್ಲಿ ತನಕ ಯಾವ ತತ್ವ, ಯಾವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದನ್ನೇ ಈಗಲೂ ಮಾಡ್ತಾ ಇದ್ದೀವಿ ಮಾತನ್ನು ಹೇಳಿ, ನಾವು ಕಾಂಗ್ರೆಸ್ ಪಕ್ಷದವರು ಯಾವುದಕ್ಕೂ ನಾವು ವಿಚಲಿತರಾಗಬೇಕಾಗಿಲ್ಲ. ಏನೇ ಬರಲಿ ಒಗ್ಗಟ್ಟಿದ್ದು ಬಿಟ್ಟು ನಾವು ಫೇಸ್ ಮಾಡ್ತೀವಿ ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಇವತ್ತು ಒಳ್ಳೆಯ ಆಡಳಿತ ನಡೀತಾ ಇದೆ. ಪಕ್ಷವನ್ನು ಸಮೇತ ಈ 28ನೇ ಚುನಾವಣೆಯಲ್ಲಿ ಗೆಲ್ಲಿಸುವಂತ ಕೆಲಸ ಎಲ್ಲ ನಮ್ಮಲ್ಲಿ ಪ್ರತಿಯೊಬ್ಬರು ಅದರೊಂದು ಜವಾಬ್ದಾರಿ ತಗೋಬೇಕೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಹುಶಃ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಪಗಡ ಮಾಡಿ ಮತ್ತೆ ನಮ್ಮ ಮುಂದಿನ ಚುನಾವಣೆಯಲ್ಲಿ ಏನು ಸೋನಿಯಾ ಗಾಂಧಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ, ಬಹುಶಃ ಅದೇ ರೀತಿಯಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡುವ ವಿಚಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಅದು ಪ್ರಾರಂಭ ಆಗಬೇಕು. ಹರಿಪ್ರಸಾದ್ ಅವರ ಮತ್ತು ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಆಗಬೇಕೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಮಗೆಲ್ಲ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಇಬ್ಬರು ನಾಯಕರುಗಳನ್ನ ನೆನೆಸಿ ಅವ್ರಿಗೆ ಹಾಕಿದಂಥ ಕಾರ್ಯಕ್ರಮ ನಾವು ಮುಂದೆ ತಗೊಂಡು ಹೋಗೋಣ ಅಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.